ಲೋಹದ ಹಕ್ಕಿಗಳ ಹಾರಾಟ ಇದೆಯಲ್ಲ, ಅದು ನೋಡೋಕ್ಕೇ ಅದ್ಭುತ. ಆ ಶಬ್ದ ನೋಡಿದ್ರೆ ಅನಿಸುತ್ತೆ ಈ ಶಬ್ದಗಳೇ ಹಿಂಗಿರಬೇಕಾರೆ ಇನ್ನು ಈ ಯುದ್ಧರಂಗದಲ್ಲಿ, ಯುದ್ಧ ಭೂಮಿನಲ್ಲಿ ಇನ್ನೆಷ್ಟರ ಮಟ್ಟಿಗೆ ಇರಬೇಕು ಅಂತ. ನೋಡಿ, ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಆಗಸಕ್ಕೆ ರಂಗೋಲಿ ಇಡುವಂಥ ಪ್ರಯತ್ನ ನೋಡಿ. ಇದು ಸೂರ್ಯಕಿರಣ್ ವಿಮಾನಗಳು ಎಷ್ಟರ ಮಟ್ಟಿಗೆ ಆಗಸದಲ್ಲಿ ಚಿತ್ತಾರವನ್ನು ಮೂಡಿಸ್ತಾ ಇವೆ. ಕುವೆಂಪು ಒಂದು ಕಡೆಗೆ ಒಂದು ಮಾತು ಹೇಳ್ತಾರೆ, ಭಾಳ ಅದ್ಭುತವಾದಂಥ ಮಾತು. ಈ ಪಕ್ಷಿಗಳು ಹಾರಿ ಹೋಗುವಂಥ ಸಂದರ್ಭದಲ್ಲಿ, ನಾನು ಆಗಸವನ್ನು ನೋಡಿದಂಥ ಸಂದರ್ಭದಲ್ಲಿ ನನಗನ್ನಿಸ್ತು, ಈ ಭಗವಂತನೇ ಇಲ್ಲಿ ಹಸ್ತಾಕ್ಷರ ಮಾಡಿದ್ದಾನೆ, ಸೈನ್ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅಂತ. ಇದನ್ನು ನೋಡಿದಂಥ ಸಂದರ್ಭದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗಿದೆ. ಬೆಂಗಳೂರು ಇದಕ್ಕೆ ಸಾಕ್ಷಿ ಆಗ್ತಾ ಇದೆಯಲ್ಲ. ಅದು ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಏರ್ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತಂದರೆ ಸಾಮಾನ್ಯ ಸಂಗತಿನ ಅದು? ಒಂದಾ ಎರಡ ನೋಡಿ, ನಯನ ಮನೋಹರ, ನೋಡಲಿಕ್ಕೆ ಅದ್ಭುತ. ಜೊತೆಗೆ ಅವು ಸೃಷ್ಟಿ ಮಾಡುವಂಥ ಚಿತ್ತಾರ ಇದೆಯಲ್ಲ, ಅದು ಇನ್ನೂ ಅದ್ಭುತ. ಅದು ಈ ಬಾರಿ 7 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರಂತೆ ಇದನ್ನು ನೋಡಲಿಕ್ಕೆ. ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾಕಂದರೆ 30 ರಾಷ್ಟ್ರಗಳ ರಕ್ಷಣಾ ಸಚಿವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. 30 ರಾಷ್ಟ್ರಗಳ ರಕ್ಷಣಾ ಸಚಿವರು, ಸರಿಸುಮಾರು 90 ರಾಷ್ಟ್ರಗಳು ಇದರಲ್ಲಿ ಪಾಲ್ಗೊಂಡಿವೆ. 43 ದೇಶಗಳ ಸೇನಾ ಮುಖ್ಯಸ್ಥರು ಇದರಲ್ಲಿ ಭಾಗಿಯಾಗ್ತಾರಂತೆ. 70 ಯುದ್ಧ ವಿಮಾನಗಳು ಹಾರಾಡ್ತವೆ. ಒಂದಾ ಎರಡ ಸೂರ್ಯಕಿರಣ್, ಸಾರಂಗ್, ಸುಖೋಯ್ ನೋಡಬೇಕು. ಜನ ಅದನ್ನು ಕಣ್ಣು ತುಂಬಿಕೊಳ್ಳಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಇದರ ಉದ್ಘಾಟನೆಯನ್ನು ಮಾಡಿದರು. ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕೂಡ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ನಡೀತಿರುವಂಥದ್ದು, ಬೆಂಗಳೂರಿನಲ್ಲಿ ನಡೀತಿರುವಂಥದ್ದು ನೋಡಿ. ಹಿಂದೆಲ್ಲ ಇದನ್ನು ಬೇರೆ ಕಡೆಗೆ ಹಾಕಿಬಿಡ್ತಾರಂತೆ ಅನ್ನುವಂಥ ಸಂದರ್ಭದಲ್ಲಿ ಆದಂಥ ಆಕ್ರೋಶ ಇದೆಯಲ್ಲ, ಲಕ್ನೋಗೆ ಹೋಗ್ಬಿಡುತ್ತಂತೆ, ಉತ್ತರ ಪ್ರದೇಶದಲ್ಲಿ ಮಾಡ್ತಾರಂತೆ. ಬೆಂಗಳೂರಿಗೆ ಬೆಂಗಳೂರೇ ಸಾಟಿ. ಬೆಂಗಳೂರನ್ನ ಒಂದಷ್ಟು ವ್ಯವಸ್ಥೆಗಳು ಹಾಳು ಮಾಡಿವೆ ಬಿಟ್ಟರೆ, ಬೆಂಗಳೂರಿಗೆ ಇರುವಂಥ ಫ್ಯೂಚರ್ ಇದೆಯಲ್ಲ, ಅದು ದೇಶದ ಬೇರೆ ಯಾವುದೇ ನಗರಕ್ಕೂ ಕೂಡ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಇದು ಚಿತ್ತಾರ. ಇದಕ್ಕೇನಂತೀರಿ? ನೋಡೋಕ್ಕೆ ಒಂದು ಅದ್ಭುತ. ಆಗಸದ ಎತ್ತರಕ್ಕೆ ಹಾರಿದಂಥ ವಿಮಾನಗಳು ಇದ್ದಕ್ಕಿದ್ದಂಗೆ ಜಾರಿ ಬೀಳ್ತಾ ಇದ್ದೇನೋ ಅನ್ನೋ ರೀತಿಯಲ್ಲಿ ಬಂದು ಈ ರೀತಿ ಈ ಟಿಸಿಲ್ ಹೊಡೆದಿರೋ ರೀತಿಯಲ್ಲಿ ಸರಿಯುವಂಥದ್ದು ಇದೆಯಲ್ಲ, ಬಾನಂಗಳದಲ್ಲಿ ಹಸ್ತಾಕ್ಷರ ಮಾಡ್ದಂಗೆ, ಬಾನಂಗಳದಲ್ಲಿ ವಿಮಾನಗಳ ಹಸ್ತಾಕ್ಷರ ಇದು ನೋಡಿ.